ಕರ್ತನಲ್ಲಿ ಕರೆಯಲ್ಪಟ್ಟಂಥ ನನ್ನ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಗಳಿಗೆ ಮುಂಜಾನೆಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಈ ದಿನವೂ ಆತನ ಪಾದ ಬಳಿಯಲ್ಲಿ ಬಂದು ಆತನ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ಕೊಟ್ಟಂಥ ಅಮೂಲ್ಯ ಅವಕಾಶಗಳಿಗಾಗಿ ತಂದೆಯ ದೇವರಿಗೂ ನಮ್ಮ ರಕ್ಷಕರಾದಂತೆ ಯೇಸು ಕ್ರಿಸ್ತರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಈ ದಿನದ ಪರಲೋಕ ಮನ್ನಾ ಜನವರಿ 10. ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನ ಹೆಸರಿನಿಂದ ಮಾತಾಡಿದ ಪ್ರವಾದಿಗಳನ್ನೇ ಮಾದರಿ ಮಾಡಿಕೊಳ್ಳಿರಿ. ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 10ನೇ ವಚನ. ಸರಿಯಾದ ಸತ್ಯವಾದ ಮಾರ್ಗ ಈಗಲೂ ಇಕ್ಕಟ್ಟಾದ ಮಾರ್ಗವಾಗಿ ಪರಿಣಮಿಸಿ ಒಬ್ಬನು ತನ್ನನ್ನು ತಗ್ಗಿಸಿಕೊಳ್ಳುವುದಲ್ಲದೆ ಹಾಗೆ ನಿರಾಕರಿಸಿಕೊಂಡು ದೈನ್ಯತೆ ಸಾತ್ವಿಕತ್ವಗಳಿಂದ ಕೂಡಿರುವ ಇದೇ ಮಾರ್ಗದಲ್ಲಿ ನಡೆಯಲು ಹೆಚ್ಚಿನ ಬಲತ್ರಾಣಗಳನ್ನು ವ್ಯಯಿಸಬೇಕಾಗುತ್ತದೆ. ಅಂದರೆ ವರ್ಷಕ್ಕೆ ಈ ಮಾರ್ಗದಲ್ಲಿ ಕ್ರಮಿಸಲು ಹೆಚ್ಚು ಶ್ರಮ ವಹಿಸಬೇಕಾಗುತ್ತದೆ. ಹೀಗೆ ನಾವು ಈ ಮಾರ್ಗದಲ್ಲಿ ನಡೆದು ಹೋಗುವಲ್ಲಿ ಹೆಚ್ಚಿನ ಕೃಪೆ, ಜ್ಞಾನ, ತಿಳುವಳಿಕೆಗಳ ಪ್ರಗತಿ ಹೊಂದುವಾಗ ನಮ್ಮಲ್ಲಿ ಸಹಜವಾಗಿ ಹೆಮ್ಮೆ, ಗರ್ವ, ಉಬ್ಬಿಕೊಳ್ಳುವುದು, ದುಡುಕಿ ಮಾತಾಡುವುದು ಇಂತಹ ಅವಗುಣಗಳು ಉದ್ಭವಿಸುವುದುಂಟು. ನಾವು ಎಷ್ಟರ ಮಟ್ಟಿಗೆ ದೇವರ ಸೇವಾ ಕಾರ್ಯಗಳು, ನಂಬಿಕೆ, ನಿರೀಕ್ಷೆ, ಪ್ರೀತಿ ಇವುಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳುತ್ತಾ ಹೋಗುತ್ತೇವೋ ಅಷ್ಟೇ ವೇಗದಿಂದ ಸೈತಾನನು ವಿರೋಧಗಳನ್ನು ಒಡ್ಡುತ್ತಾನೆ. ಅದೇ ರೀತಿಯಲ್ಲಿ ಅವನ ರಾಯಭಾರಿಗಳು ನಮ್ಮನ್ನು ಇಂದಿನಿಂದ ದೂಷಿಸುವುದು, ಇಲ್ಲಸಲ್ಲದ ಆರೋಪ ಮಾಡುವುದು, ಇವುಗಳ ಮೂಲಕ ನಮಗೆ ನೋವು ಉಂಟಾಗುವಂತೆ ಮಾಡುತ್ತಾರೆ. ಇವೆಲ್ಲವುಗಳನ್ನು ಸಹಿಸಿಕೊಳ್ಳುವಾಗ ನಾವು ಹೆಚ್ಚಿನ ತಾಳ್ಮೆ ವಹಿಸಿಕೊಳ್ಳಬೇಕಾಗುತ್ತದೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ನಾವು ಇಕ್ಕಟ್ಟಾದ ಮಾರ್ಗದಲ್ಲಿ ನಡಿಬೇಕಾದರೆ ಹೌದು, ವಾಕ್ಯಗಳು ನೋಡಿದ ಪ್ರಕಾರವಾಗಿ ಬಹಳ ಕಷ್ಟ ನಷ್ಟಗಳು ನಮಗೆ ಕಟ್ಟಿಟ್ಟ ಬುತ್ತಿ. ಅಪೊಸ್ತಲರ ಕೃತ್ಯ 14:22 ಹೇಳಿದ ಪ್ರಕಾರ ಬಹು ಸಂಕಟಗಳನ್ನು ತಾಳಿ ನಾವು ದೇವರ ರಾಜ್ಯವನ್ನು ಪ್ರವೇಶಿಸಬೇಕೆಂಬುದಾಗಿ ಬಲ್ಲಿರಷ್ಟೇ ಎಂಬುದಾಗಿ ವಾಕ್ಯ ನಮಗೆ ಸ್ಪಷ್ಟಪಡಿಸುತ್ತದೆ. ಆದ್ದರಿಂದ ನಾವು ಈ ಮಾರ್ಗದಲ್ಲಿ ನಡೆಯುವಾಗ ದೇವರ ವಾಕ್ಯಗಳು ನಮ್ಮನ್ನು ಬಹಳವಾಗಿ ನಡೆಸುತ್ತವೆ, ಆಶೀರ್ವದಿಸ್ತವೆ. ಯಾಕೆ ಅಂತಂದರೆ ಅನುಭವಗಳು, ಮಾದರಿಗಳು ನಮಗೆ ನಡಿಬೇಕಾದರೆ ಈ ಮಾರ್ಗದಲ್ಲಿ ತುಂಬ ಅಗತ್ಯ ಬೇಕಾಗ್ತದೆ. ಅವುಗಳನ್ನು ನಮ್ಮ ದೇವರು, ತಂದೆಯ ದೇವರು ಈ ಒಂದು ಸತ್ಯವೇದದಲ್ಲಿ ಇಟ್ಟಿದ್ದಾರೆ. ಅದರಂತೆ ಹಲವಾರು ಪ್ರವಾದಿಗಳ ಜೀವಿತಗಳನ್ನು ನಮಗೆ ಮಾದರಿಯನ್ನಾಗಿ, ಅನುಭವಗಳನ್ನಾಗಿ ಇಟ್ಟಿರುವುದರಿಂದ ಅವುಗಳನ್ನು ನೋಡಿಕೊಂಡು ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯಲಿಕ್ಕೆ ನಮಗೆ ತುಂಬ ಒಂದು ಬಲ, ಒಂದು ಉತ್ಸಾಹ ಬರುತ್ತದೆ. ನಾವು ಓಟವನ್ನು ಓಡ್ಬೋದು. ಅವರು ಯಾವ ರೀತಿಯಲ್ಲಿ ತಾಳ್ಮೆಯಿಂದ ಇದ್ದರು, ಎಷ್ಟರ ಮಟ್ಟಿಗೆ ಸಹಿಸಿಕೊಂಡ್ರು, ಯಾವ ರೀತಿ ಜೀವ ಬಿಟ್ಟರು, ಪ್ರತಿಯೊಂದನ್ನು ನಾವು ಅವರ ಜೀವಿತವನ್ನು ಧ್ಯಾನ ಮಾಡುವುದರಿಂದ ಇವೆಲ್ಲ ಸಾಧ್ಯ ಆಗ್ತದೆ, ಸುಲಭ ಆಗುತ್ತೆ. ಪೌಲರು ತಿಮೋತಿಗೆ 2 ತಿಮೋತಿ 3:11 ಹೇಳ್ತಾರೆ, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿವೆ. ಅದರಿಂದ ದೇವರು ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗ್ತಾನೆ. ಅಂದರೆ ಸತ್ಯವೇದದಲ್ಲಿರುವಂಥ ಈ ಮಾದರಿ, ಆಜ್ಞೆಗಳು, ಸೂಚನೆಗಳು ಇವೆಲ್ಲವೂ ನಮಗೆ ನೀತಿ ಪಾಠಗಳಾಗಿರೋದ್ರಿಂದ ಇವುಗಳನ್ನು ನಾವು ಕಲಿತುಕೊಂಡು ಸಕಲ ಸತ್ಕಾರ್ಯಕ್ಕೆ, ಅಂದರೆ ಮುಂದೆ 1000 ಇಯರ್ ಆಳ್ವಿಕೆಗೆ ಸಿದ್ಧರಾಗ್ತಾರೆ ಅಂತ ಹೇಳ್ತಾರೆ. ಆದ್ದರಿಂದ ಯಾರು ಈ ವಾಕ್ಯಗಳಿಗೆ ಗಮನ ಕೊಟ್ಟು ಇವೆಲ್ಲ ನಮ್ಮ ಒಳ್ಳೆಯದಕ್ಕೋಸ್ಕರವೇ ಇದ್ದಾವೆ ಅಂತ ತಿಳಿದು ಅವುಗಳಿಗೆ ವಿಧೇಯರಾಗಿ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡಾಗ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಗಳೇ, ನಮ್ಮ ಪೇತ್ರರು ಬರೀತಾರೆ 1 ಪೇತ್ರ 2ನೇ ಅಧ್ಯಾಯ 10-11 ದೇವರು ನಿಮಗೆ ತೋರಿಸಿರುವ ಕೃಪೆಯನ್ನು ಕುರಿತು ತಿಳಿಸಿರುವಂಥ ಪ್ರವಾದಿಗಳು ಈ ರಕ್ಷಣೆಯ ವಿಷಯದಲ್ಲಿ ಸೂಕ್ಷ್ಮವಾಗಿ ವಿಚಾರಣೆ ಮಾಡಿ ಪರಿಶೋಧನೆ ಮಾಡಿದ್ದಾರೆ. ತಮ್ಮಲ್ಲಿದ್ದ ಕ್ರಿಸ್ತನ ಆತ್ಮನು ನಂಬಿಗಸ್ತ ಕ್ರಿಸ್ತನಿಗೆ ಬರಬೇಕಾದ ಬಾಧೆಗಳನ್ನು, ಅವುಗಳ ತರುವಾಯ ಉಂಟಾಗುವ ಪ್ರಭಾವವನ್ನು ತಿಳಿಸಿ ತಮಗೋಸ್ಕರ ಅಲ್ಲ ನಿಮಗೋಸ್ಕರ ಸೇವೆ ಮಾಡುತ್ತಾರೆಂದು ಪ್ರಕಟವಾಗಿದೆ. ಅಂದರೆ ದೇವರು ನಮ್ಮ ಮೇಲೆ ಎಷ್ಟೊಂದು ಕೃಪೆ ತೋರಿಸಿದ್ದಾರೆ ಈ ರಕ್ಷಣೆ ವಿಷಯದಲ್ಲಿ ಅನ್ನುವಂಥದ್ದನ್ನು ಈ ಪ್ರವಾದಿಗಳೆಲ್ಲರೂ ಸೇರಿ ಸೂಕ್ಷ್ಮವಾಗಿ ವಿಚಾರಣೆ ಮಾಡಿ ಅವ್ರಿಗೋಸ್ಕರ ಅಲ್ವಂತೆ, ನಮಗೋಸ್ಕರ ಅವ್ರು ಏನು ಮಾಡಿದ್ರಂತೆ, ಸೇವೆಯನ್ನು ಮಾಡಿ ಇದನ್ನೆಲ್ಲ ಬರೆದಿದ್ದಾರೆ. ಅದರಿಂದ ಅವರು ಯಾವ ರೀತಿ ತಾಳ್ಮೆಯಿಂದ ಇದ್ದುಕೊಂಡು ದೇವ ಜನರ ರಕ್ಷಣೆಗೋಸ್ಕರ ಕಾರ್ಯವನ್ನು ಮಾಡಿದ್ರು ಅನ್ನುವಂಥದ್ದನ್ನು ಎಲ್ಲ ಪ್ರವಾದಿಗಳು ತೋರಿಸಿದಂಥ ವಿಷಯಗಳನ್ನು ಅವರು ಈ ರಕ್ಷಣೆ ವಿಷಯದಲ್ಲಿ ಸೂಕ್ಷ್ಮವಾಗಿ ವಿಚಾರಣೆ ಮಾಡಿ ನಮಗೋಸ್ಕರ ಬರೆದಿಟ್ಟಿದ್ದಾರೆ. ಅದರಿಂದ ನಾವು ಇವುಗಳನ್ನು ಧ್ಯಾನ ಮಾಡುವಂಥದ್ದು ನಮ್ಮ ಆತ್ಮಿಕ ಜೀವಿತಕ್ಕೆ ತುಂಬ ಒಳ್ಳೆಯದು. 2 ಕೊರಿಂಥ 4ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಹೇಳ್ತಾರೆ, ಆದುದರಿಂದ
ನಾವು ಧೈರ್ಯಗೆಡುವುದಿಲ್ಲ. ನಮ್ಮ ದೇಹವು ನಾಶವಾಗುತ್ತಾ ಬಂದರೂ ನಮ್ಮ ಆಂತರ್ಯವು ದಿನೇ ದಿನೇ ಹೊಸದಾಗಿ ಬರುತ್ತದೆ. ಅಂದರೆ ನಾವು ಯಾವುದೇ ರೀತಿಯಲ್ಲಿ ಧೈರ್ಯಗೆಡಲ್ಲ. ಕಾರಣ ಯಾಕಪ್ಪ ಅಂದರೆ ನಮ್ಮ ದೇಹ ನಾಶ ಆಗ್ಬೋದು, ಆದರೆ ಆಂತರ್ಯ ನಮ್ಮ ಆತ್ಮ ಏನಾಗುತ್ತಂತೆ ಹೊಸದಾಗಿ ದಿನ ದಿನ ಪ್ರತಿಯೊಂದು ರೀತಿಯಲ್ಲಿ ಹೊಸದಾಗಿ ಬರುತ್ತೆ. ಏಕೆಂದರೆ ಕ್ಷಣ ಮಾತ್ರವಿರುವಂಥ ಈ ಹಗುರವಾದಂಥ ಸಂಕಟ ಮುಂದೆ ಅತ್ಯಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾದಂಥ ಅಂದರೆ ಶಾಶ್ವತವಾಗಿರುವಂಥ ಗೌರವವನ್ನು ದೊರಕಿಸಿಕೊಡ್ತದೆ. ಈಗ ಬರುವಂಥ ಈ ಕಷ್ಟ ನಷ್ಟಗಳು ಇವೆಲ್ಲ ಕ್ಷಣಿಕ ಅಂತ ನಾವು ತಿಳ್ಕೊಳ್ತೀವಿ. ಕಾರಣ ನಮಗೆ ದೇವರ ವಾಕ್ಯ ಸ್ಪಷ್ಟಪಡುತ್ತೆ, ಮುಂದೆ ನಮಗೆ ನಿರಂತರವಾದಂಥ ಘನ ಮಾನ ಮಹಿಮೆಗಳು ಕಾದಿವೆ ಎಂಬುದಾಗಿ. ಅದರಿಂದ ಈ ಕಷ್ಟದಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ ತಾಳ್ಮೆಯಿಂದ ಇರಬೇಕು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಗಳೇ, ನೀವು ತಾಳ್ಮೆಯಿಂದ ಇವುಗಳನ್ನು ಸಹಿಸ್ಕೊಳ್ರಿ ಅಂತ ಪೌಲರು ನಮಗೆ ಏನು ಮಾಡ್ತಾರೆ, ಎಚ್ಚರಿಸಿ ಬರೆಯೋದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. 2 ತಿಮೋತಿ 2ನೇ ಅಧ್ಯಾಯ 10-12 ಬರ್ತಾರೆ. ಆದ್ದರಿಂದ ದೇವರು ಆದುಕೊಂಡವರು ನನ್ನ ಕೂಡ ಕ್ರಿಸ್ತೇಸುವಿನಲ್ಲಿರುವ ರಕ್ಷಣೆಯನ್ನು ನಿತ್ಯ ಪ್ರಭಾವ ಸಹಿತ ಹೊಂದ್ಕೊಳ್ಬೇಕು ಅಂತ ನಾನು ಅವರಿಗೋಸ್ಕರ ಎಲ್ಲವನ್ನು ಸಹಿಸ್ಕೊಳ್ತೀನಿ. ಈ ಮಾತು ನಂಬತಕ್ಕದ್ದಾಗಿದೆ. ಏನೆಂದರೆ ನಾವು ಆತನೊಡನೆ ಸತ್ತಿದ್ದರೆ ಆತನೊಡನೆ ಜೀವಿಸ್ತೇವೆ, ಸಹಿಸಿಕೊಳ್ಳುವವರಾಗಿದ್ದರೆ ಆತನೊಡನೆ ಆಳುತ್ತೇವೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಗಳೇ, ಪೌಲರು ನೋಡಿ ಎಷ್ಟು ಪ್ರೀತಿ ನಮ್ಮ ಮೇಲೆ ಇಟ್ಟಿದ್ದಾರೆ. ನಾವು ಅವ್ರ ಜೊತೆಯಲ್ಲಿ ನಿತ್ಯ ಪ್ರಭಾವದೊಡನೆ ರಕ್ಷಣೆ ಪಡೆಯಬೇಕು ಅಂತ ನಮಗೋಸ್ಕರ ಬಾಧೆಗಳನ್ನು ಸಹಿಸಿಕೊಂಡು ತಾಳ್ಮೆಯಿಂದ ಈ ಒಂದು ತಮ್ಮ ಓಟ ಓಡಿದ್ದು ಮಾತ್ರ ಅಲ್ಲ, ನಮಗೋಸ್ಕರ ಇವೆಲ್ಲವನ್ನು ಬರೆದು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ ಇವತ್ತು. ಅಂದರೆ ನಾವು ಇತರ ಸಹೋದರ ಸಹೋದರಿಗಳಿಗೋಸ್ಕರ ತಾಳ್ಮೆಯಿಂದ ಏನೇ ಆದರೂ ಸಹಿಸ್ಕೊಳ್ಬೇಕು ಅನ್ನೋಂಥದ್ದನ್ನು ಮಾದರಿಯಾಗಿ ತೋರಿಸಿದಂಥ ಒಬ್ಬ ದೇವರ ಭಕ್ತರು, ಯೇಸು ಕ್ರಿಸ್ತರ ಶಿಷ್ಯರು ಅಂತ ನಾವು ನೋಡ್ತೀವಿ. ಅವರು ಹೇಳ್ತಾರೆ, ಈ ತಾಳ್ಮೆಯಿಂದ ಇದ್ದರೆ ಮಾತ್ರ ಆತನೊಡನೆ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಈ ತಾಳ್ಮೆ ಇಲ್ಲ ಅಂದ್ರೆ ಇಲ್ಲ. ಹಾಗಾದರೆ ಮತ್ತೆ ಹೇಳ್ತಾರೆ, ಈ ತಾಳ್ಮೆ ಇದ್ದರೆ ಮಾತ್ರ ಅವ್ರ ಜೊತೆ ಆಳ್ವಿಕೆ ಮಾಡೋಕ್ಕೆ ಸಾಧ್ಯ, ಮರಣ ಹೊಂದಲಿಕ್ಕೆ ಸಾಧ್ಯ, ಎಲ್ಲವನ್ನ ನಾವು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಬರೀ ಸ್ತೋತ್ರ ಸ್ತೋತ್ರ ಅಂತ ಆತನ ಜೊತೆ ಇದ್ದರೆ ಆಗಲ್ಲ ಹೇಳಿದ್ರೆ, ಅಥವಾ ಬರೀ ದಶಮ ಭಾಗ ಕೊಡ್ತೀನಿ ಅಥವಾ ಕಾಣಿಕೆಗಳು ಭಾನುವಾರ ತಪ್ಪದೆ ನಾನು ಹೋಗ್ತೀನಿ ಅಂದರೆ ಆಗಲ್ಲ. ಇವು ನಾವು ಅನುಸರಿಸಬೇಕಾಗಿರೋಂಥ ನಮ್ಮ ಕರ್ತವ್ಯಗಳಾಗಿವೆ. ಕಷ್ಟ ಸಂಕಟಗಳಲ್ಲಿಯೂ ನಾವು ಎಷ್ಟರ ಮಟ್ಟಿಗೆ ತಾಳ್ಮೆ ನಂಬಿಕೆಯಿಂದ ದೇವ್ರನ್ನ ಘನಪಡಿಸ್ತೀವಿ, ಮಹಿಮೆ ಪಡಿಸ್ತೀವಿ ಅನ್ನೋಂಥದ್ದು ತುಂಬ ಮುಖ್ಯ ಆಗ್ತದೆ. ಆದ್ದರಿಂದ ತಾಳ್ಮೆ ಅನ್ನೋದು ಸಹಿಸಿಕೊಳ್ಳುವಂಥದ್ದು ತುಂಬ ದೊಡ್ಡದು. 1 ಪೇತ್ರ 3ನೇ ಅಧ್ಯಾಯ 13ರಿಂದ 18ನೇ ವಾಕ್ಯ ತನಕ ಇಲ್ಲಿ ಬರೀತಾರೆ. ಅದೇ ರೀತಿಯಾಗಿ ನೋಡಿ ಏನು ಹೇಳ್ತಾರೆ ಅಂದರೆ, ನೀವು ಒಳ್ಳೆಯದನ್ನು ಮಾಡುವುದರಲ್ಲಿ ಆಸಕ್ತರಾಗಿದ್ದರೆ ನಿಮಗೆ ಕೇಡು ಮಾಡುವವರು ಯಾರಿದ್ದಾರೆ? ಒಂದು ವೇಳೆ ನೀತಿಯ ನಿಮಿತ್ತವಾಗಿ ನೀವು ಬಾಧೆ ಪಟ್ಟರೆ ಧನ್ಯರೇ. ನೋಡಿ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಗಳೇ, ಒಳ್ಳೆಯದಕ್ಕೋಸ್ಕರ, ನೀತಿ ನ್ಯಾಯಕ್ಕೋಸ್ಕರ ನಾವು ಬಾಧೆ ಪಡೋದು ಯಾವ್ಯಾವ ರೀತಿ ಅಂದರೆ, ನಮ್ಮನ್ನು ನಿಂದಿಸಿದರೆ, ನಮ್ಮನ್ನು ಹಿಂಸಿಸಿದರೆ, ನಮಗೆ ನೋವುಗಳನ್ನು ಕೊಟ್ಟರೆ, ಈ ಲೋಕದವರು, ಸೈತಾನನು, ಶರೀರ ಪ್ರತಿಯೊಂದು ನಮಗೆ ಇದು ಎದುರಾಗಿದ್ದರೆ, ನಮಗೆ ವಿರೋಧವಾಗಿ ನಿಂತರೆ, ಅದಕ್ಕೋಸ್ಕರ ನಾವು ಬಾಧೆ ಪಡೋದಾದರೆ, ಸಹಿಸಿಕೊಳ್ಳೋದಾದರೆ, ತಾಳ್ಮೆಯಿಂದ ಇರೋದಾದರೆ ಧನ್ಯರು ನೀವು ಅಂತಾರೆ. ನಮಗೆ ಅನೇಕರು ನೋಡಿ ಹೇಳ್ತಾರಲ್ಲಿ, ಅವರ ಬೆದರಿಸಿಗೆ ಎದರದೆ ಯಾರಾದರೂ ನಮ್ಮ ಮೇಲೆ ಏನು ಮಾಡ್ತಾರಂತೆ, ಯಾರಾದರೂ ಎದುರಿಸ್ಬೋದು. ಅದಕ್ಕೆ ಹೇಳ್ತಾರೆ, ಅವರ ಬೆದರಿಸುವಿಕೆಗೆ ಎದರದೆ ಕಳವಳ ಪಡದೆ ಕ್ರಿಸ್ತನನ್ನು ಕರ್ತನೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠೆಪಡಿಸಿರಿ. ಆಗ ನಿಮ್ಮಲ್ಲಿರುವಂಥ ನಿರೀಕ್ಷೆ ಆಧಾರವೇನೆಂದು ಕೇಳುವವರಿಗೆ ನೀವು ಉತ್ತರ ಹೇಳೋದಕ್ಕೆ ಯಾವಾಗಲೂ ಸಿದ್ಧವಾಗಿರ್ರಿ. ಆದರೆ ಅದನ್ನು ಸಾತ್ವಿಕತ್ವದಿಂದಲೂ ಮನೋಭೀತಿಯಿಂದಲೂ ಒಳ್ಳೆಯ ಮನಸ್ಸಾಕ್ಷಿ ಉಳ್ಳವರಾಗಿರಿ. ಆಗ ಕ್ರಿಸ್ತೇಸುವಿನಲ್ಲಿರುವವರು ನಿಮ್ಮ ಒಳ್ಳೆಯ ನಡವಳಿಕೆಯನ್ನು ಕುರಿತು ಬೈಯುವವರು ನಿಮ್ಮನ್ನು ನಿಂದಿಸುವುದಕ್ಕೆ ನಾಚಿಕೆ ಪಡ್ತಾರೆ. ಕೆಟ್ಟ ನಡತೆಯುಳ್ಳವರಾಗಿ ಬಾಧೆ ಪಡುವುದಕ್ಕಿಂತ ಒಳ್ಳೆಯ ನಡತೆಯುಳ್ಳವರಾಗಿ ದೇವರ ಚಿತ್ತವಿದ್ದರೆ ಬಾಧೆ ಪಡುವುದು ಲೇಸು. ಕ್ರಿಸ್ತನು ಸಹ ನೀತಿವಂತರಿಗೋಸ್ಕರ ಪ್ರಾಣ ಕೊಡುವುದಕ್ಕೋಸ್ಕರ ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ ಬಾಧೆಪಟ್ಟು ಸತ್ತರು. ನೋಡಿ ಎಷ್ಟೊಂದು ಸಾಕ್ಷಿಗಳು, ಉದಾಹರಣೆಗಳು ನಮಗೆ ಸತ್ಯವೇದದಲ್ಲಿ ಅಡಗಿದೆ ಅಂತ ನೋಡ್ತೀವಿ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಆದ್ದರಿಂದ ನಾವು ಒಳ್ಳೆಯದಕ್ಕೋಸ್ಕರ ಪ್ರೀತಿಯಿಂದ, ನಂಬಿಕೆಯಿಂದ ನಾವು ಏನಾಗಿರ್ಬೇಕಂತೆ, ಸಾತ್ವಿಕತ್ವದಿಂದ ಸತ್ಯ ಹೇಳುವಾಗಾದರೂ, ನಮ್ಮನ್ನು ನಿಂದಿಸುವಾಗ, ನಮ್ಮನ್ನು ಬೈಯುವವರ ಹತ್ರನೂ
ನಾವು ಯಾವ ರೀತಿ ವರ್ತಿಸ್ಬೇಕು ಅನ್ನುವಂಥದ್ದನ್ನು ಇಲ್ಲಿ ಪೇತ್ರರು ಬರೀತಾರೆ. ಅದೇ ರೀತಿ ನಾವು ಒಳ್ಳೆಯದಕ್ಕೋಸ್ಕರ ಬಾಧೆ ಪಟ್ಟರೆ ತುಂಬ ಒಳ್ಳೆಯದು ಅಂತಾರೆ. ಅದಕ್ಕೋಸ್ಕರ ಅನೀತಿವಂತರಿಗೋಸ್ಕರನೇ ಯೇಸು ಕ್ರಿಸ್ತರು ದೇವ್ರ ಬಳಿಗೆ ನಮ್ಮನ್ನು ಸೇರಿಸೋಕ್ಕೋಸ್ಕರ ಪಾಪ ನಿವಾರಣೆಗೋಸ್ಕರ ಬಾಧೆ ಪಟ್ಟು ಸತ್ತರು ಅಂತಾರೆ. ಅವರು ತಾಳ್ಮೆ ಸಹಿಸಿಕೊಂಡು ಕ್ರಿಸ್ತನ ಶಿಲುಬೆಯನ್ನು ಯೇಸು ಕ್ರಿಸ್ತರು ಜೀವ ಕೊಟ್ಟರು ಅನ್ನೋದು ನಮಗೆ ಗೊತ್ತಿದೆ. ಇದರಿಂದ ನಾವು ಅದನ್ನು ನಾವು ಅನುಸರಿಸಬೇಕು ಅಂತ ಮಾದರಿಯಾಗಿ ಇವರೆಲ್ಲ ತೋರಿಸಿ ಹೋಗಿದ್ದಾರೆ ಅಂತ ನೋಡ್ತೀವಿ. ಅದೇ ರೀತಿಯಲ್ಲಿ 1 ಪೇತ್ರ 4ನೇ ಅಧ್ಯಾಯ 13ರಿಂದ 19ರವರೆಗೂ ನಾವು ನೋಡೋದಾದರೆ ನೋಡಿ, ಇಲ್ಲಿ ಬರೀತಾರೆ ಪೇತ್ರ, ಆದರೆ ನೀವು ಎಷ್ಟರ ಮಟ್ಟಿಗೆ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿರ್ತೀರೋ ಅಷ್ಟರ ಮಟ್ಟಿಗೆ ಸಂತೋಷ ಪಡ್ರಿ. ಆತನ ಮಹಿಮೆಯಲ್ಲಿಯೂ ಪ್ರತ್ಯಕ್ಷತೆಯಲ್ಲಿ ನೀವು ಸಂತೋಷಪಟ್ಟು ಉಲ್ಲಾಸ ಪಡ್ತೀರಾ. ಅಲ್ಲಿ ಇನ್ನೂ ಹೇಳ್ತಾರೆ, ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದಿಗೆ ಗುರಿಯಾದರೆ ಧನ್ಯರು ನೀವು. ತೇಜೋಮಯವಾದ ಆತ್ಮನಾಗಿರುವ ದೇವರಾತ್ಮ ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ. ನಿಮ್ಮಲ್ಲಿ ಯಾವನಾದರೂ ಕೊಲೆಗಾರನು, ಕಳ್ಳನು, ದುಷ್ಟ ಕಾರ್ಯಗಳಲ್ಲಿ ತಲೆ ಹಾಕುವನಾಗಿದ್ದು ಶಿಕ್ಷಾಪಾತ್ರನಾಗಬಾರ್ದು. ಆದರೆ ಕ್ರೈಸ್ತನಾಗಿ ಬಾಧೆಪಟ್ಟರೆ ಆಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನ ಘನಪಡಿಸ್ರಿ. 18ರಲ್ಲಿ ಹೇಳ್ತಾರೆ, ನೀತಿವಂತನೇ ರಕ್ಷಣೆ ಹೊಂದುವುದು ಕಷ್ಟ, ಹಾಗಾದರೆ ಪಾಪಿಗಳು ಭಕ್ತಿಯಿಂದರು ನಿಲ್ಲೋದೇಗೆ? ಹೀಗೆಲ್ಲಾಗಿ ದೇವರ ಚಿತ್ತಾನುಸಾರವಾಗಿ ಬಾಧೆ ಪಡುವವರು ಒಳ್ಳೆಯದನ್ನು ಮಾಡುವಾಗಿದ್ದು ತಮ್ಮ ಆತ್ಮಗಳನ್ನು ನಂಬಿಗಸ್ತನಾದ ಸೃಷ್ಟಿಕರ್ತನ ಕೈಗೆ ಒಪ್ಪಿಸಿಕೊಡ್ಲಿ ಅಂತಾರೆ. ಕರ್ತನ ಪ್ರೀತಿಯ ಸೋದರ ಸೋದರಿಗಳೇ, ನಾವು ತಾಳ್ಮೆಯಿಂದ ಇರಬೇಕು ಪ್ರತಿಯೊಂದರಲ್ಲಿ ನಾವು ಅಂತ ಹೇಳ್ತೀವಿ. ಅದರಿಂದ ನಾವು ದೇವ್ರ ಮುಂದೆ ನಿಂತ್ಕೊಳ್ಬೇಕಾದ್ರೆ ಧೈರ್ಯವಾಗಿ ನಾವು ಸಾಕ್ಷಿಯಾಗಿ ಬಾಳಬೇಕು ಅಂತಂದರೆ, ರಕ್ಷಣೆಯನ್ನು ಪಡ್ಕೊಳ್ಬೇಕು ಅಂತಂದರೆ ನಾವು ಕರ್ತನಾದ ಯೇಸು ಕ್ರಿಸ್ತನ ಕೈ, ಸೃಷ್ಟಿಕರ್ತನ ಕೈಗೆ ನಮ್ಮ ಆತ್ಮಗಳನ್ನು ಒಪ್ಪಿಸಿಕೊಟ್ಟು ತಾಳ್ಮೆಯಿಂದ ನಾವು ಮುಂದೆ ಸಾಗೋದಾದರೆ ಆತನು ನಮಗೆ ಬರುವಂಥ ಕಷ್ಟ, ಚಿಂತೆ, ದುಃಖ, ನೋವುಗಳಲ್ಲಿಯೂ ನಮ್ಮನ್ನು ಹೊತ್ತು ನಮ್ಮ ಪಾಪಗಳನ್ನು ಕ್ಷಮಿಸಿ ಮನ್ನಿಸಿ ನಮ್ಮನ್ನು ಪ್ರೀತಿಯಿಂದ ನಡೆಸ್ಕೊಂಡು ಹೋಗ್ತಾರೆ. ನಿಮ್ಮೆಲ್ಲ ಚಿಂತೆಯನ್ನು ನನ್ನ ಮೇಲೆ ಹಾಕಿ ನಾನು ನಿಮಗೋಸ್ಕರ ಚಿಂತಿಸ್ತೀನಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನನ್ನ ನೊಗವನ್ನು ತೆಗೆದುಕೊಂಡು ನನ್ನಲ್ಲಿ ಕಲಿತ್ಕೊಳ್ರಿ, ನನ್ನ ನೊಗ ಹಗುರವಾದದ್ದು ಭಾರವಿಲ್ಲದು ಅಂತ ಹೇಳಿದ್ದಾರೆ. ಆದ್ದರಿಂದ ಅವ್ರ ಕೈಗೆ ನಾವು ಒಪ್ಪಿಸಿಕೊಟ್ಟು ತಾಳ್ಮೆಯಿಂದ ನಾವು ನಡೆಯೋದಾದರೆ ದೇವರು ನಮಗೆ ಪ್ರತಿಫಲವನ್ನು ಕೊಡ್ತಾರೆ. ಮತ್ತಾಯ 5:10-12 ನಮಗೆ ಗೊತ್ತಿರುವಂಥ ಪರ್ವತ ಪ್ರಸಂಗದಲ್ಲಿ ಹೇಳ್ತಾರೆ, ಯೇಸು ಕ್ರಿಸ್ತರು, ನೀತಿ ನಿಮಿತ್ತವಾಗಿ ಹಿಂಸೆಯನ್ನು ನೀವು ತಾಳಿಕೊಳ್ಳ್ರೆ, ಒಳ್ಳೆಯದಕ್ಕೋಸ್ಕರ ನೀವು ಧನ್ಯರು, ಪರಲೋಕ ರಾಜ್ಯ ಅಂಥವರಿಗೆ ಇರೋದು ಅಂತ ಹೇಳ್ಬಿಟ್ರು. ಅದೇ ರೀತಿ ನನ್ನ ನಿಮಿತ್ತವಾಗಿ ನಿಮ್ಮನ್ನು ನಿಂದಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಉಳಿಸಿದ್ರೆ ನೀವು ಧನ್ಯರು, ಸಂತೋಷ ಪಡ್ರಿ, ಉಲ್ಲಾಸ ಪಡ್ರಿ, ಪರಲೋಕದಲ್ಲಿ ನಿಮ್ಗೆ ಬಹಳ ಫಲ ಐತೆ ಅಂದ್ಬಿಟ್ರು. ನೆಕ್ಸ್ಟು ಮತ್ತಾಯ 23:34-32 ಹೇಳ್ತಾರೆ, ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೇ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಯಲ್ಲಿ ಒದಗಿಸಿಟ್ಟು ಕಾಪಾಡುವ ಪ್ರಕಾರ ನಾನು ನಿಮ್ಮನ್ನು ಸೇರಿಸಿಕೊಳ್ಳಬೇಕೆಂದು ಮನಸ್ಸಿದನು, ಆದರೆ ನಿನಗೆ ಮನಸ್ಸಿಲ್ಲದೆ ಹೋಯಿತು. ನೋಡಿ, ಪ್ರವಾದಿಗಳೆಲ್ಲ ಪ್ರಾಣಗಳನ್ನು ಯೆರೂಸಲೇಮಿನಲ್ಲೇ ಸಾಕಷ್ಟು ಜನಗಳಿಗೆ ತೆಗೆದಿದ್ದಾರೆ. ಆದ್ದರಿಂದ ಪ್ರವಾದಿಗಳೆಲ್ಲ ತಾಳ್ಮೆಯಿಂದ ಇದ್ದು ತಮ್ಮ ಜೀವವನ್ನು ಕೊಟ್ಟಿದ್ದಾರೆ. 2 ಪೂರ್ವಕಾಲ ವೃತ್ತಾಂತ 36:16 ಹೇಳ್ತಾರೆ, ಯೆಹೋವನು ತನ್ನ ದೂತರ ಮೂಲಕ ಇಸ್ರಾಯೇಲರನ್ನು ಎಚ್ಚರಿಸುತ್ತಾ ಬಂದರು. ಅವರು ಇಸ್ರಾಯೇಲರು ಏನು ಮಾಡಿದ್ರು ಅಂದರೆ ದೇವ ಪ್ರೇಷ್ಠರನ್ನ ಗೇಲಿ ಮಾಡಿ ಆತನ ಪ್ರವಾದಿಗಳನ್ನು ನಿಂದಿಸಿ ಹೀಯಾಳಿಸಿ ಅವ್ರನ್ನ ಇದು ಮಾಡಿದ್ರು ಅಂತ ಬರೆದಿದ್ದಾರೆ. ಎಲಿಯನ್ನು ಉದಾಹರಣೆಗೆ, ಎಲಿಯನನ್ನು ಇವತ್ತು ಸಂಜೆ ಒಳಗೆ ನಾನು ಸಾಯಿಸ್ತಲಿದ್ರೆ ಅಂತೇಳಿ ಇಜಬೇಳು ಪ್ರತಿಜ್ಞೆ ಮಾಡಿಬಿಡ್ತಾಳೆ, ನಾಳೆ ಎಷ್ಟೊತ್ತಿಗೆ ಅವನ್ನ ಸಾಯಿಸ್ಬಿಡ್ಬೇಕು ಅಂದ್ಬಿಟ್ಟು. ದೊಡ್ಡ ಪ್ರವಾದಿ ಎಲಿಯರು. ಯಾಕೆ ಅಂತಂದರೆ ಇಸ್ರಾಯೇಲ್ರನ್ನ ದೇವರ ಕಡೆಗೆ ತಿರುಗಿಸಿದಂಥ ಒಂದು ದೊಡ್ಡ ಪ್ರವಾದಿ ಇಸ್ರೇಲ್ ಜನಗಳನ್ನು. ಯೆರೆಮೀಯನಿಗೆ ಎಷ್ಟು ಹಿಂಸೆಗಳನ್ನು ಕೊಡ್ತಾರೆ. ಸ್ನಾನಿಕನಾದ ಯೋಹಾನನ್ನ ಕೊಂದುಬಿಟ್ರು. ನಿಜವಾದಂಥ ಪ್ರವಾದಿ ಯೇಸು ಕ್ರಿಸ್ತನನ್ನು ಕೊಂದರು. ಇವರೆಲ್ಲ ಈ ಒಂದು ಎಷ್ಟು ತಾಳ್ಮೆಯಿಂದ ಜೀವಿಸಿ ಮರಣ ಹೊಂದಿದ್ರು ಅನ್ನೋಂಥದ್ದು ಅವ್ರ ಜೀವಿತಗಳನ್ನು ನಾವು ಧ್ಯಾನ ಮಾಡೋದ್ರಿಂದ ನಮಗೆ ಆ ತಾಳ್ಮೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಕೊನೆಯದಾಗಿ ಯೋಬ 1:27 ಈತನು ಒಬ್ಬ ಪ್ರವಾದಿಯಾಗಿದ್ದರು. ಯೆಹೋವನು ಅವರನ್ನು ಅನೇಕ ಒಂದು ಪರೀಕ್ಷೆಗಳಿಗೋಸ್ಕರ ಸೈತಾನ್ ಕೈಗೆ ಒಪ್ಪಿಸ್ಕೊಡ್ತಾರೆ. ಆದರೆ ಸೈತಾನ್ ಎಲ್ಲವನ್ನ ನಾಶ ಮಾಡಿದ್ರು, ಎಲ್ಲ ಕಳ್ಕೊಂಡ್ರೂ ಸಹಿತ, ತನ್ನ ಮಕ್ಕಳು, ತನ್ನ ಆಸ್ತಿ ಪಾಸ್ತಿಗಳೆಲ್ಲವನ್ನು ನಾಶ ಮಾಡಿದ್ರು ಸಹಿತ ಅವನು ಬೀದಿನಲ್ಲಿ ಬಂದು ಕುಂತ್ಕೊಂಡ್ರು. ಯೆಹೋವನು ಕೊಟ್ಟರು, ಯೆಹೋವನು ತೆಗೆದುಕೊಂಡೋದ್ರು. ನಾನೇನಾದ್ರು ತಾಯಿ ಗರ್ಭದಲ್ಲಿ ಬರುವಾಗ ಬರೀ ಕೈಲಿ ಬಂದು ಏನಾದ್ರು ತಗೊಂಡು ಬಂದ ಇಲ್ವಲ್ಲ, ದೇವ್ರು ನಮಗೆ ಸ್ತೋತ್ರ ಆಗಲಿ ಅಂತ ಎಷ್ಟು ತಾಳ್ಮೆಯಿಂದ ಅವರಿದ್ದರು. ದೇವ್ರು ನನ್ನನ್ನು ಎತ್ತಲು ಶಕ್ತನು, ನೀತಿವಂತನು, 7 ಸಾರಿ ಬಿದ್ದರು ಮತ್ತೆ ಹೇಳ್ತಾನೆ ಅಂತ ಅವ್ರು ಹೇಳ್ತಾರೆ. ಆ ರೀತಿಯಿಂದ ಅವರು ತಾಳ್ಮೆಯಿಂದ ಇದ್ದಿದ್ದಕ್ಕೆ
ಅವರು 2ರಷ್ಟು ಆಶೀರ್ವಾದವನ್ನು ಪರೀಕ್ಷೆಯಲ್ಲಿ ಜಯ ಹೊಂದಿ ಕೊನೆಗೆ ಸಿಕ್ತು ಅಂತ ನೋಡ್ತೀವಿ. ಅದೇ ರೀತಿ ನಾವು ತಾಳ್ಮೆಯಿಂದ ಕೊನೆಯವರೆಗೂ ಇದ್ದರೆ ನಮಗೆ ರಕ್ಷಣೆಯಿಂದ ಯೇಸು ಕ್ರಿಸ್ತರು ಹೇಳ್ಬಿಟ್ರೆ, ಕಡೆವರೆಗೂ ತಾಳಿಕೊಳ್ಳುವನು ರಕ್ಷಣೆವಂತನೇ. ಹಾಗಾದರೆ ತಾಳ್ಮೆನೇ ಇಲ್ಲ ಅಂತಂದರೆ ಆ ಮನುಷ್ಯ ಏನೂ ಸಾಧಿಸೋಕ್ಕಾಗಲ್ಲ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಗಳೇ, ಇಂಥ ಒಂದು ತಾಳ್ಮೆಯ ಪಾಠವನ್ನು ಈ ದಿನ ನಮಗೆ ತಂದೆಯ ದೇವರು ಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೂ ಯೇಸು ಕ್ರಿಸ್ತರು ಕೃತಜ್ಞತೆಯನ್ನು ಸಲ್ಲಿಸೋಣ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ, ಪ್ರಾರ್ಥಿಸೋಣ. ನಮ್ಮನ್ನು ಅಧಿಕವಾಗಿ ಪ್ರೀತಿ ಮಾಡುವ ಭೂಪರಲೋಕಗಳ ಒಡೆಯನೇ, ಸಮಸ್ತ ಸೃಷ್ಟಿಗೆ ಕಾರಣಕರ್ತನೆ, ನಿತ್ಯನಾದ ತಂದೆ, ಇಸ್ರಾಯೇಲ್ನ ಸದಮಲ ಸ್ವಾಮಿ, ಸೇನಾಧೀಶ್ವರನಾದ ಯೆಹೋವನೇ, ನಿಮ್ಮ ನಾಮಕ್ಕೆ ಘನಮಾನ ಮಹಿಮೆ ಯೇಸು ಕ್ರಿಸ್ತರ ಮುಖಾಂತರ ಉಂಟಾಗಲಿ. ತಂದೆ, ಈ ಒಂದು ಪಾಠವನ್ನು ನೀನು ನಮಗೆ ಈ ದಿನ ಒದಗಿಸಿಕೊಟ್ಟಿದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೀವಿ. ಇದರಲ್ಲಿರುವಂಥ ನೀತಿಗಳನ್ನು, ಪ್ರೀತಿಗಳನ್ನು, ನ್ಯಾಯ ನೀತಿ ವಿಧಾನಗಳನ್ನು ನಮಗೆ ಅನುಗ್ರಹಿಸಿದ್ದೀರಿ, ನಮಗೋಸ್ಕರ ಕೊಟ್ಟಿದ್ದೀರಿ. ಇವನ್ನು ಧ್ಯಾನ ಮಾಡುವಂಥ ಒಂದೊಂದು ಆತ್ಮಗಳನ್ನು ಕರ್ತನೆ ನಿಮ್ಮ ಪರಿಶುದ್ಧ ಆತ್ಮದಿಂದ ತುಂಬಿಸಿ ಎಲ್ಲರನ್ನು ನಿಮ್ಮ ಮಗನ ಹೆಜ್ಜೆ ಜಾಡಿನಲ್ಲಿ ನಡೆದು ಪರಲೋಕದ ರಕ್ಷಣೆಗೆ ನಡೆಸಬೇಕಾಗಿ ಬೇಡ್ಕೊಳ್ತಾ, ತಂದೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಮಗನೂ ನಮ್ಮ ರಕ್ಷಕನೂ ಆಗಿರುತ್ತೆ ಯೇಸು ಕ್ರಿಸ್ತರ ದಿವ್ಯನಾಮದಲ್ಲಿ ತಾಳ್ಮೆಯಿಂದಲೂ ವಿನಯದಿಂದಲೂ ಬೇಡ್ಕೊಳ್ತೇವೆ ಪರಲೋಕ ತಂದೆಯೇ, ಆಮೇನ್. ಥ್ಯಾಂಕ್ ಯು ಬ್ರದರ್ಸ್.